ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸೇರ್ಸು ವ್ಲಾಗ್ಸ್. ಇವತ್ತು ನಾವು ಆರೋಗ್ಯದಾಯಕವಾಗಿರ್ತಕ್ಕಂಥ ಒಂದು ಸಾಂಬಾರ್ ರೆಸಿಪಿನ ರೆಡಿ ಮಾಡ್ಕೊಳ್ಳೋಣ. ಈ ರೀತಿಯ ಸಾಂಬಾರನ್ನು ನೀವು ರೆಡಿ ಮಾಡಿಕೊಂಡು ಮುದ್ದೆ ಜೊತೆ ತಿಂತಾಯಿದ್ರೆ ಒಂದಲ್ಲ ಎರಡು ಮುದ್ದೆ ಖಾಲಿ ಮಾಡ್ತೀರಾ. ಇವತ್ತು ನಾವು ದಂಟಿನ ಸೊಪ್ಪಿನ ಬಸ್ಸಾರನ್ನು ಮಡಿಕೆಯಲ್ಲಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಸೊಪ್ಪನ್ನು ಶುದ್ಧವಾಗಿ ತೊಳ್ಕೊಬೇಕು. ನಂತರ ಮಡಿಕೆಯಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಬಟ್ಲಷ್ಟು ತೊಗರಿಬೇಳೆನ ಸೇರಿಸ್ಕೊತಾ ಇದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇರಬೇಕು, ಆವಾಗ ನಾವು ಬೇಳೆನ ಸೇರಿಸ್ಕೋಬೇಕು. ಬೇಳೆ ಚೆನ್ನಾಗಿ ಬೇಯಲಿ. ಒಂದು 3/4% ಬೇಳೆ ಬೆಂದಾಗ ನಾವು ತೊಳೆದು ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ದಂಟಿನ ಸೊಪ್ಪನ್ನು ಇದರಲ್ಲಿ ಸೇರಿಸ್ಕೊಳ್ಳೋಣ. ಈ ರೀತಿ ಎಲ್ಲ ಸೊಪ್ಪನ್ನು ಸೇರಿಸ್ಬಿಡೋಣ. ಇದಕ್ಕೆ ಇವಾಗ ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ಸೇರಿಸ್ಕೊಳ್ಳೋಣ. ಇವಾಗ ಸೇರಿಸ್ಕೊಳ್ಳೋದ್ರಿಂದ ಉಪ್ಪು ಸೊಪ್ಪಿಗೆ ಹಾಗೆ ಬೇಳೆಗೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ನಾವು ಒಂದು ಮುಚ್ಚಳನ ಮುಚ್ಚಿ ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡೋಣ. ಮಡಿಕೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಯಾವುದೇ ಸಾಂಬಾರನ್ನು ರೆಡಿ ಮಾಡ್ಕೊಳ್ಳಿ, ಒಂದು ಸತಿ ಮಡಿಕೆ ಬಿಸಿ ಹತ್ತಿದ್ರೆ ತುಂಬ ಹೊತ್ತು ಬಿಸಿಯಾಗಿರುತ್ತೆ. ಇವಾಗ ಸ್ವಲ್ಪ ಹೊತ್ತಾದಮೇಲೆ ನಾವು ಮುಚ್ಚಳನ ತೆಗೆದು ಸೊಪ್ಪನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಸೊಪ್ಪಿಗೆ ಹಾಗೆ ಬೇಳೆಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಸೊಪ್ಪಿನ ಜೊತೆ ಬೇಳೆ ಚೆನ್ನಾಗಿ ಬೇಯೋದ್ರಿಂದ ಸಾಂಬಾರಲ್ಲಿ ಟೇಸ್ಟು ಚೆನ್ನಾಗಿರುತ್ತೆ. ಆಲ್ರೆಡಿ ಇವಾಗ ಬೇಳೆ ಬೆಂದಿದೆ, ಸೊಪ್ಪು ಇನ್ನು ಸ್ವಲ್ಪ ಹೊತ್ತು ಬೇಯಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡೋಣ. ಅಷ್ಟರೊಳಗಡೆ ನಾವು ಒಂದು ಬೆಳ್ಳುಳ್ಳಿ, ಒಂದು ಟೊಮೊಟೊ, ಒಂದು ಈರುಳ್ಳಿ, ಒಂದು 4-5 ಒಣಮೆಣಸಿನ್ಕಾಯಿ ಇದನ್ನೆಲ್ಲ ಸುಟ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ. ಇದನ್ನು ಸುಟ್ಕೊಂಡ ನಂತರ ತಣ್ಣಗಾಗೋಕ್ಕೆ ಬಿಡೋಣ. ಅಷ್ಟರೊಳಗಡೆ ಸೊಪ್ಪು ಸಹ ಬೆಂದಿರುತ್ತೆ. ಇವಾಗ ನೋಡಿ, ಸೊಪ್ಪು ಬೆಂದಿದೆ, ಬೇಳೆನೂ ಹದವಾಗಿ ಬೆಂದಿದೆ. ಇವಾಗ ಸೊಪ್ಪನ್ನು ಹಾಗೆ ಬೇಳೆನ ಮುಟ್ಟಿ ನೋಡೋಣ. ನೋಡಿ, ಈ ರೀತಿ ಬೆಂದೋಗಿರಬೇಕು ಸೊಪ್ಪು, ಬೇಳೆನೂ ಚೆನ್ನಾಗಿ ಬೆಂದಿದೆ. ಇದರಲ್ಲಿ ದಂಟು ಸಹ ಇತ್ತು, ಅದನ್ನು ಸೇರಿಸಿದ್ದೆ. ದಂಟುಗಳು ಸಹ ಚೆನ್ನಾಗಿ ಬೆಂದಿದೆ. ಇವಾಗ ಸ್ಟವನ್ನು ಆಫ್ ಮಾಡಿಕೊಂಡು ಇದನ್ನು ಸೋಸೋ ಬಟ್ಲಿಗೆ ಸೇರಿಸ್ಕೊಳ್ಳೋಣ. ಸೊಪ್ಪಿಂದ ನೀರನ್ನು ಬೇರ್ಪಡಿಸ್ಕೋಬೇಕು. ಇವಾಗ ನಂತರ ಸೊಪ್ಪು ಸ್ವಲ್ಪ ತಣ್ಣಗಾದ ಮೇಲೆ ನಾವು ಕೈಯಿಂದ ಹಿಂಡಿ ನೀರನ್ನು ತೆಗಿಬಹುದು. ಇಲ್ಲ ಅಂದರೆ ಈ ರೀತಿಯಾಗಿರ್ತಕ್ಕಂಥ ಪ್ಲೇಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಪ್ಲೇಟಿಂದ ಹೊತ್ತಿ ನೀರನ್ನು ತೆಗೆದ್ರೆ ನೀಟಾಗಿ ಬಂದ್ಬಿಡುತ್ತೆ. ಸ್ವಲ್ಪ ತಣ್ಣಗಾದ ನಂತರ ಇದರಲ್ಲಿರ್ತಕ್ಕಂಥ ನೀರನ್ನು ಬೇರ್ಪಡಿಸ್ಕೋಬೇಕು. ಸೊಪ್ಪು ಹಾಗೆ ಬೇಳೆನ ಹದವಾಗಿ ಬೇಯಿಸ್ಕೋಬೇಕು. ತುಂಬ ಮೆತ್ತಗೆ ಮಾಡಿದ್ರೂ ಚೆನ್ನಾಗಿರಲ್ಲ. ಇವಾಗ ಅದನ್ನು ಪಕ್ಕಕ್ಕಿಟ್ಟು ನಾವು ಸುಟ್ಕೊಂಡಿದ್ರಲ್ವ ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿ, ಒಣಮೆಣಸಿನ್ಕಾಯಿ ಅದನ್ನೆಲ್ಲ ಇವಾಗ ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ಳೋಣ. ಅರ್ಧ ಬೆಳ್ಳುಳ್ಳಿಯನ್ನು ಸಾಂಬಾರು ರುಬ್ಬಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇನ್ನು ಅರ್ಧ ಭಾಗವನ್ನು ಸಾಂಬಾರಿಗೆ ಒಗ್ಗರಣೆಯಲ್ಲಿ ಸೇರಿಸ್ಕೊತೀನಿ. ಮೊದಲಿಗೆ ಈ ಸುಟ್ಟಿರ್ತಕ್ಕಂಥ ಪದಾರ್ಥಗಳನ್ನು ರುಬ್ಕೊಬಂದ್ಬಿಡೋಣ. ನಂತರ ಇದಕ್ಕೆ ಅರಿಶಿನ ಪುಡಿ 1/4 ಸ್ಪೂನು, ಜೀರಿಗೆ 1 ಸ್ಪೂನು, ಕಾಳು ಮೆಣಸು ಅರ್ಧ ಸ್ಪೂನು, ಸಾಂಬಾರು ಪುಡಿ 1/2 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಬೇಳೆನ ಒಂದು 3-4 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಸೊಪ್ಪನ್ನು ಸೇರಿಸೋಕ್ಕೆ ಹೋಗಬಾರ್ದು, ಬೇಳೆನ ಸೇರಿಸ್ಕೊಳ್ಳೋಣ, ರುಚಿ ಚೆನ್ನಾಗಿರುತ್ತೆ. ಇವಾಗ ನಾವು ಇದನ್ನು ನುಣ್ಣಗೆ ರುಬ್ಕೊಬಂದ್ಬಿಡೋಣ. ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಮಡಕೆನ ಬಿಸಿ ಮಾಡಿಕೊಂಡು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ,
ಸಾಸಿವೆ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಚಿಟಪಟ ಅಂದ ನಂತರ ಕರಿಬೇವಿನ ಸೊಪ್ಪು, ನಾವು ಜಜ್ಜಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಸೊಪ್ಪು ಬೆಂದಿರ್ತಕ್ಕಂಥ ನೀರು ಮಸಾಲೆನ ರುಬ್ಕೊಂಡಿರ್ತೀವಲ್ವ, ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸಹ ಇದರಲ್ಲಿ ಸೇರಿಸ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿರ್ತಕ್ಕಂಥ ಮಸಾಲೆನೆಲ್ಲ ನೀಟಾಗಿ ತೊಳೆದು ಇದರಲ್ಲಿ ಸೇರಿಸ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಮೊದಲಿಗೆ ನಾವು ಸೊಪ್ಪನ್ನು ಬೇಯಿಸುವಾಗ ಸಹ ಉಪ್ಪನ್ನು ಸೇರಿಸಿರ್ತೀವಿ, ಆ ನೀರು ಸಹ ಇದರಲ್ಲಿ ಸೇರಿಸಿರ್ತೀವಿ. ರುಚಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕು. ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪ ಗಟ್ಟಿಯಾಗತ್ತೆ. ಈ ಥರ ಒಂದು ಉಕ್ಕು ಬಂದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಸಾಂಬಾರು ರೆಡಿಯಾಗತ್ತೆ. ಬಸ್ಸಾರನ್ನು ಯಾವತ್ತೂ ಜಾಸ್ತಿ ಕಾಯಿಸೋದಕ್ಕೆ ಹೋಗಬಾರ್ದು. ಇವಾಗ ಒಂದು 2 ಕುದಿ ಬಂದಿದೆ, ಸಾಕು. ಒಂದು ಸೌಟನ್ನು ಈ ರೀತಿ ಇಟ್ಟು ಮುಚ್ಚಳನ ಸ್ವಲ್ಪ ಓಪನ್ ಬಿಟ್ಟು ಮುಚ್ಚಬೇಕು. ಮಡಿಕೆಯಲ್ಲಿ ಜಾಸ್ತಿ ಹೊತ್ತು ಬಿಸಿ ಇರುತ್ತೆ, ಹೋಗ್ಬಿಡುತ್ತೆ ಸಾಂಬಾರು, ಅದರಿಂದ ಸ್ವಲ್ಪ ಓಪನ್ ಬಿಡಬೇಕು. ಇವಾಗ ಪಲ್ಯಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಕಡೆಯನ್ನು ಬಿಸಿ ಮಾಡಿಕೊಂಡು 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಜೀರಿಗೆನ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೊಂಡು ಕಡಲೆಬೇಳೆ ಕೆಂಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರ್ತಕ್ಕಂಥ ರೆಸಿಪಿ, ಹಾಗೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಈ ರೀತಿಯ ಸಾಂಬಾರನ್ನು ಮಾಡಿಕೊಟ್ರೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾಲಿಗೆಗೆ ಒಂದು ಹೊಸ ರುಚಿ ಬರುತ್ತೆ ಅಂತ ಹೇಳಬಹುದು. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಗೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಖಾರಕ್ಕೆ ಅನುಗುಣವಾಗಿ 3-4 ಹಸಿಮೆಣಸಿನ್ಕಾಯಿ ಜೊತೆಗೆ ಜಜ್ಜಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿನ ಸಹ ಇದರಲ್ಲಿ ಸೇರಿಸಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಮೀಡಿಯಮ್ ಸೈಜ್ ಇರ್ತಕ್ಕಂಥ 2 ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಸೇರಿಸಿ ಈರುಳ್ಳಿ ಕೆಂಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಬೇಯಿಸಿ ನೀರನ್ನು ಹಿಂಡಿರ್ತಕ್ಕಂಥ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಉಪ್ಪನ್ನು ಚೆಕ್ ಮಾಡ್ಕೋಬೇಕು. ಸೊಪ್ಪನ್ನು ಬೇಯಿಸ್ಕೊಂಡಿರುವಾಗ ಉಪ್ಪನ್ನು ಸೇರಿಸಿರ್ತೀರಿ, ಸಾಕಾಗಿಲ್ಲ ಅಂದರೆ ಇವಾಗ ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರ್ತಕ್ಕಂಥ ಹಾಗೆ ಆರೋಗ್ಯದಾಯಕವಾಗಿರ್ತಕ್ಕಂಥ ಸೊಪ್ಪಿನ ಪಲ್ಯ ರೆಡಿಯಾಗುತ್ತೆ. ಇನ್ನೇನು ಮುದ್ದೆ ಮಾಡ್ಕೊಬಂದುಬಿಟ್ರೆ ಮುದ್ದೆ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಮುದ್ದೆ ಜೊತೆ ಸ್ವಲ್ಪ ಅನ್ನನ ಸೇರಿಸ್ಕೊಂಡು ಜೊತೆಗೆ ಜಾಸ್ತಿ ಸೊಪ್ಪಿನ ಪಲ್ಯನ ಸೇರಿಸ್ಕೋಬೇಕು. ಇವಾಗ ಬಸ್ಸಾರನ್ನು ಹಾಕ್ಕೊಂಡು ಮುದ್ದೆ ಮುರಿತಾ ಇದ್ದರೆ 1 ಅಲ್ಲ 2 ಮುದ್ದೆ ಖಾಲಿ ಮಾಡ್ತೀರಾ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ರೀತಿ ಮಡಿಕೆಯಲ್ಲಿ ಸೊಪ್ಪಿನ ಸಾಂಬಾರನ್ನು ಒಮ್ಮೆ ಟ್ರೈ ಮಾಡಿ, ಸಖತ್ ಟೇಸ್ಟಿಯಾಗಿ ಬರುತ್ತೆ. ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಅದರಲ್ಲೂ ಬಸ್ಸಾರನ್ನು ಮಡಿಕೆಯಲ್ಲಿ ಮಾಡಿಕೊಂಡ್ರೆ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ. ವೀಕ್ಷಕರೇ, ಈ ಆರೋಗ್ಯದಾಯಕವಾಗಿರ್ತಕ್ಕಂಥ ಬಸ್ಸಾರು ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನಷ್ಟು ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಿಮ್ಮೊಂದಿಗೆ ಬರ್ತಾ ಇರ್ತೀನಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.